ಎಲ್ರಿಗೂ ನಮಸ್ಕಾರ. ಈ ಲೈಟ್ ಆನ್ ಒಂದು ಮಾಡಿ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ಹಾಗೂ ನನ್ನ ಸ್ನೇಹಿತರಿಗೆ ಎಲ್ರಿಗೂ ಹೃದಯಪೂರ್ವಕವಾಗಿ ಸ್ವಾಗತ ಕೋರ್ತಾ ಇದ್ದೀನಿ. ಸೊ ರಕ್ಕಸ ದೃಶ್ಯಂ ಅನ್ನೋದು ನಮ್ಮ ಒಂದು ತಂಡದ ಒಂದು ಕನಸಾಗಿತ್ತು. ನಮ್ಮ ಡೈರೆಕ್ಟ್ರು ಈ ಒಂದು ಸಿನಿಮಾನ ಒಂದು ಪ್ರೊಡ್ಯೂಸರ್ ಪಿಚ್ಗಂತ ಮಾಡಬೇಕಂತ ನಾವು ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ವಿ. ಸೊ ಈ ಒಂದು ಹಂತದವರೆಗೂ ತಲುಪಿದ್ದೀವಿ. ಸೊ ನಿಮ್ಮೆಲ್ಲರ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ನಮ್ಮಂಥ ಹೊಸ ಕಲಾವಿದರ ಮೇಲೆ ಇರಲಿ. ಹಾರೈಸಿ ನಮ್ಮಂಥ ಎಲ್ಲ ಕಲಾವಿದರಿಗೆ ಪ್ರೋತ್ಸಾಹ ನೀಡಿ ಅಂತ ನಾನು ನಿಮ್ಮ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಸೊ ಹಾಗೂ ನಮಗೆ ಸಪೋರ್ಟ್ ಮಾಡಿದಂಥ ಎಲ್ಲ ನನ್ನ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಹಾಗೂ ಕಲಾವಿದರಾಗಿರ್ಬೋದು, ಹಾಗೂ ಬ್ಯಾಕಲ್ಲಿ ಆಫ್ ಸ್ಕ್ರೀನಲ್ಲಿ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ. ಸೊ ಅವರೆಲ್ರಿಗೂ ಇಲ್ಲಿಂದ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಸಿನಿಮಾನ ನೀವು ನೋಡಿದ್ಮೇಲೆ ನಾವು ಮಾತಾಡಿದ್ರೆ ಇನ್ನೂ ಚೆನ್ನಾಗಿರೋದು. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಏನು ಬೇಸ್ ಇಟ್ಕೊಂಡು ಮಾಡಿದ್ದೀರಾ ಸಿನಿಮಾ? ಸರ್, ಸಿನಿಮಾ ಒಂದು ಕಮರ್ಷಿಯಲ್ ಕಂಟೆಂಟ್ ಇಟ್ಕೊಂಡು ಮಾಡಿದ್ದೀವಿ. ಸೊ ಒಂದು ತಾಯಿ ಎಮೋಷನ್, ಸೆಂಟಿಮೆಂಟ್ಸ್ ಇದೆ, ಒಂದು ಲವ್ ಸ್ಟೋರಿ ಇದೆ. ಸೊ ಎಲ್ಲ ಎಲಿಮೆಂಟ್ಸ್ನ ಒಳಗೂಡಿರೋಂಥ ಒಂದು ಸಿನಿಮಾ ಸರ್. ಮೇಡಮ್, ಒಂದು ಸ್ವಲ್ಪ ವೈಲೆನ್ಸ್ ಇದೆ, ಒಂದಷ್ಟು ಕ್ರೌರ್ಯತೆಗಳು ಸಿನಿಮಾದಲ್ಲಿ ಒಂದಷ್ಟು ಕ್ಯಾರೆಕ್ಟರ್ಗಳಿಂದ ನೀವು ನೋಡ್ತೀರಾ. ಸೊ ಹಾಗಾಗಿ ಆ ಒಂದು ದೃಶ್ಯಗಳ ಒಂದು ಸಮ್ಮಿಲನ ಆಗುತ್ತೆ. ಸೊ ಹಾಗಾಗಿ ರಕ್ಕಸ ದೃಶ್ಯಂ ಅಂತ ಟೈಟ್ ಇಟ್ಟಿದ್ದೀವಿ ಮೇಡಮ್. ನಾವು ಶೂಟಿಂಗ್ ಆಲ್ಮೋಸ್ಟ್ 80% ಚನ್ನಪಟ್ಟಣ ಮಾಡಿದ್ದೀವಿ. ಸೊ ಮಾಗಡಿಯಲ್ಲಿ, ಬೆಂಗಳೂರಲ್ಲಿ 20% ಮಾಡಿದ್ದೀವಿ. ಮ್ಯೂಸಿಕ್ ರೋಹಿತ್ ಸುವೇರ್ ಸರ್ ಮಾಡಿದ್ದಾರೆ ಮೇಡಮ್. ಮೇಡಮ್ ಒಂದು ಬಿಟ್ ಸಾಂಗ್ ಇದೆ ಮೇಡಮ್. ಬಿಟ್ ಸಾಂಗ್ ಒಂದು. ಎಷ್ಟು ದಿನ ತೊಗೊಂಡಿದ್ದೀರಾ ಶೂಟಿಂಗ್ ಮಾಡೋದಕ್ಕೆ? ಸರ್, ಅರೌಂಡ್ 15 ಡೇಸ್ ಶೂಟ್ ಮಾಡಿದ್ದೀವಿ ಸರ್. ಒಂದು 2 ಶೆಡ್ಯೂಲ್ ಹಾಕೊಂಡು ಶೂಟ್ ಮಾಡಿದ್ದೀವಿ. ಆಲ್ಮೋಸ್ಟ್ 15 ಡೇಸ್ ಮಾಡಿದ್ದೀವಿ ಸರ್. ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಭಿರಾಮ್ ಅಂತೇಳಿ. ಈ ಸಿನಿಮಾ ಸ್ಟಾರ್ಟ್ ಮಾಡುವಾಗ ನನಗೆ ಸಪೋರ್ಟ್ ಆಗಿದ್ದು ಸ್ಟಾರ್ಟಿಂಗಲ್ಲಿ ಪೃಥ್ವಿ ಮತ್ತು ವಿವೇಕ್ ನಾವು ಸ್ಟಾರ್ಟ್ ಮಾಡುವಾಗ. ನೆಕ್ಸ್ಟ್ ಬಂದ್ಬಿಟ್ಟು ಖುಷ್, ನಮ್ಮ KD ಪಾರ್ಗ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ಅವರು. ಆಮೇಲೆ ಜಾಯ್ನ್ ಆಗಿದ್ದು ಮನೋಜು ಮತ್ತು ವಿನಯ್, ಆಕರ್ಷಕ ವಿನಯ್, ಈ ಎಲ್ಲ ಟೀಮ್ ಸೇರ್ಕೊಂಡು ನಾವು ಫಸ್ಟ್ ಸ್ಟಾರ್ಟ್ ಮಾಡಿದ್ವಿ. ನಾವು ಪ್ಲ್ಯಾನ್ ಮಾಡುವಾಗ 4 ಸೀನ್ ಮಾಡೋಣ, ಪ್ರೊಡ್ಯೂಸರ್ ಪಿಚ್ಗೆ ಅಪ್ರೋಚ್ ಮಾಡೋಣ, ನೋಡೋಣ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ವಿ. ಅವಾಗ ಮಾಡ್ತಾ ನಮ್ಗೆ ಸ್ಟೋರಿಯಲ್ಲಿ ಹಿಡಿತ ಸ್ಟಾರ್ಟ್ ಆಯಿತು. ಸರಿ, ನೋಡೋಣ ಹೆಂಗೆ ಮಾಡೋಣ ಅಂತೇಳಿ ಪ್ಲ್ಯಾನ್ ಮಾಡುವಾಗ ವಿನಯ್ ಮತ್ತು ನಮ್ಮ ಇವರು ಮನೋಜು, ಇಲ್ಲ ನಾವು ಸಪೋರ್ಟಿವ್ ಆಗಿರ್ತೀವಿ, ನಾವು ಮುಂದೆ ಹೋಗೋಣ, ನೋಡೋಣ ಏನಾಗುತ್ತೆ ಅಂತೇಳಿ ಪ್ಲ್ಯಾನ್ ಮಾಡಿದ್ವಿ. ಆಮೇಲೆ ನಮಗೆ ನೆಕ್ಸ್ಟ್ ಸಿಕ್ಕಿದ್ದು DOP ಚಂದ್ರು ಅಂತೇಳಿ. ಆವಾಗ ಅವರು ಸರಿ ಅಣ್ಣ ನಾವು ಪ್ಲ್ಯಾನ್ ಮಾಡೋಣ ಬನ್ನಿ ಅಂತೇಳಿ ಸೇರಿ ಸ್ಟಾರ್ಟ್ ಮಾಡಿದ್ದು. ಆವಾಗ ನಮಗೆ ಅರೌಂಡ್ ಸ್ವಲ್ಪ ಬಜೆಟಲ್ಲಿ ಪ್ಲ್ಯಾನ್ ಮಾಡಿದ್ವಿ. ಒಂದು 5 ದಿವಸ ಶೆಡ್ಯೂಲ್, ಒಂದು ಟೈಮಲ್ಲಿ 5 ದಿವಸ ಸ್ಟಾರ್ಟ್ ಮಾಡಿದ್ವಿ ಚನ್ನಪಟ್ಟಣದಲ್ಲಿ. ಆಮೇಲೆ ಸ್ಟಾರ್ಟ್ ಮಾಡಿದ್ದು ನೆಕ್ಸ್ಟು ಮಾಗಡಿ ರೋಡಲ್ಲಿ ನೈಟು ಶೂಟು, ಫೈಟ್ ಸೀನು ಆ ಥರ ಪ್ಲ್ಯಾನ್ ಮಾಡಿ ಸಿನಿಮಾ ಮುಗಿಸಿದ್ವಿ. ಅಪ್ರೋಚ್ ಮಾಡಿದ್ವಿ ಮೇಡಮ್. ಒಂದು 8 ಜನಕ್ಕೆ ಅಪ್ರೋಚ್ ಮಾಡಿದ್ದೆ. ಅವ್ರು ಅದೇ ಹೆಂಗೆ ತೆಗಿತೀರ ಅನ್ನೋದು ಒಂದು ಹೇಳಿದರು. ಸ್ವಲ್ಪ ಟೈಮ್ ತೊಗೊಳ್ಳಿ, ಆ ಥರ ಎಲ್ಲ ಪ್ಲ್ಯಾನ್ ಮಾಡೋಣ ಅಂತಂದರು. ಆವಾಗ ನನಗೆ ಆಲೋಚನೆ ಬಂದಿದ್ದು, ಇಲ್ಲ ನಾನು ಏನೋ ಸ್ವಲ್ಪ ಮಾಡಿ ತೋರಿಸಿದ್ರೇ ಗೊತ್ತಾಗೋದು, ಇಲ್ಲಾಂದ್ರೆ ನನಗೂ ಇದು ಕಷ್ಟ ಆಗುತ್ತೆ ಅಂತೇಳಿ ಆವಾಗ ಯೋಚನೆ ಮಾಡಿ ಸ್ಟಾರ್ಟ್ ಮಾಡಿದ್ವಿ. ಪ್ರೊಡ್ಯೂಸರಿಗೆ ತೋರಿಸಿದ್ದೀರಾ ಸಿನಿಮಾನ? ಇಲ್ಲ ಮೇಡಮ್, ಇಲ್ಲ ಸರ್, ಯಾರಿಗೂ ತೋರಿಸಿಲ್ಲ ಇನ್ನೂರು. ಬಡ್ಜೆಟ್ ಎಷ್ಟಿದೆ ಸರ್? ಬಜೆಟ್ ಅರೌಂಡ್ 4 ಮೇಲೆ ಇದೆ ಸರ್. ಸರ್, ನಿಮ್ಮ ಪ್ರಕಾರ ರಕ್ಕಸ ದೃಶ್ಯಂನ ಒಂದು 3-4 ಲೈನಲ್ಲಿ ಹೇಳೋದವ್ರು ಏನಂತ ಹೇಳ್ತೀರಿ? ರಕ್ಕಸ ದೃಶ್ಯ ಮಾಡೋದು ಒಂದು ವಿಲೇಜಲ್ಲಿ ನಡೆಯುವಂಥ ಸ್ಟೋರಿ. ಒಬ್ಬ ಅಂದರೆ ಕಥೆಯಲ್ಲಿ ಟಾಟಾ AC ಡ್ರೈವರ್ ಅಂತ ನಾಯಕ ನಟ ಇರ್ತಾನೆ. ಅವನು ಸುತ್ತಮುತ್ತ ನಡೆಯುವಂಥ ಘಟನೆ. ಅವನು ಒಂದು ಟೈಮಲ್ಲಿ 3-4 ಪ್ರಾಬ್ಲಮ್ ಬಂದಾಗ ಅದನ್ನ ಹೆಂಗೆ ಸಾಲ್ವ್ ಮಾಡ್ತಾನೆ ಅನ್ನೋದು ಆ ಕತೆ ಬೇಸ್ ಮೇಲೆ ಮಾಡಿದ್ದು. ಇಲ್ಲ ಸರ್, ಇಲ್ಲ ಮೇಡಮ್, ಕಾಲ್ಪನಿಕ ಸ್ಟೋರಿ. ಪಬ್ಲಿಕ್ಕಿಗೆ ಏನು ಮೆಸೇಜ್ ಕೊಡ್ತಾ ಇದೆ? ಇಲ್ಲ ಸರ್, ಮೆಸೇಜ್ ಏನಿಲ್ಲ. ಸರ್, ಒಂದು ಶಾರ್ಟ್ ಫಿಲ್ಮ್ ಆಗಲಿ ಟೆಲಿಫಿಲ್ಮ್ ಆಗಲಿ ಮಾಡಬೇಕಾದ್ರೆ ಒಬ್ಬರ ಪ್ರತಿಭೆ ಹೈಲೈಟ್ ಆಗಿ ಕಾಣಿಸ್ಬೇಕನ್ನೋ ಒಂದು ದೃಷ್ಟಿ ಇರುತ್ತೆ. ಇದರಲ್ಲಿ ಯಾರ ಪ್ರತಿಭೆ ಹೈಲೈಟ್ ಆಗಿ ಕಾಣುತ್ತೆ ಸರ್? ಒಬ್ಬರು ಅಂತ ಈ 4 ಜನ ಹೈಲೈಟಾಗಿ ಕಾಣ್ತಾರೆ. 4 ಪಾತ್ರಗಳು ತುಂಬ ಹೈಲೈಟಾಗಿ ಕಾಣುತ್ತೆ. ಬಟ್ ಸ್ಟಾರ್ಟಿಂಗಲ್ಲಿ ಅಷ್ಟು ಇದಾಗಲ್ಲ. ಪ್ರತಿಯೊಬ್ಬರು ಕ್ಯಾರೆಕ್ಟರ್ ಇಂಪಾರ್ಟೆಂಟ್ ಸರ್. ಇದರಲ್ಲಿ ಯಾರು ಸುಮ್ಮನೆ ಬಂದು ಅಂತಲ್ಲ. ಜಸ್ಟ್ ನಾನು ಫುಲ್ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಕ್ಯಾರೆಕ್ಟರ್ ಬರುತ್ತೆ.
ಬಟ್ ನಾವು ಪ್ರೊಡ್ಯೂಸರ್ ಪಿಚ್ಗೆ ಅಂತ ಮಾಡಿದಾಗ ಕ್ಯಾರೆಕ್ಟರ್ ಬಗ್ಗೆ ಅಷ್ಟೇ ತೋರಿಸಿದ್ವಿ. ನನ್ನ ಮೇನ್ ಕತೆ ಬಂದು ಬೇರೆ ಇರೋದು, ಬಟ್ ಈ ಲೈನ್ನ ತೊಗೊಂಡು ಈಗ ಜನಕ್ಕೆ ತೋರ್ಸೋಕೆ ಏನು ಬೇಕೋ ನಮ್ಮ ಬಜೆಟಲ್ಲಿ ಏನು ಮಾಡೋಕ್ಕಾಗ್ಬೋದು ಅಷ್ಟು ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಇನ್ನೂ ಒಳ್ಳೆ ಬಜೆಟ್ ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು. ನಮಗೆ ಅದು ಕಾನ್ಫಿಡೆನ್ಸ್ ಸಿಕ್ಕಿದೆ. ಆ ವರ್ಕ್ ಮಾಡುವಾಗ ಗೊತ್ತಾಯಿತು ಇಲ್ಲ ಮಾಡ್ಬೋದು ಅಂತ ನಮಗೂ ಧೈರ್ಯ ಬಂದಾಗ ನಮ್ಮ ಪ್ರಯತ್ನದಲ್ಲಿ ನಾವು ಮಾಡಿದ್ದೀವಿ ಸರ್. ಅಂದರೆ ಟೆಲಿಫಿಲ್ಮ್ಗೆ ಎಷ್ಟು ಬೇಕು ಅಷ್ಟು ಕಂಟೆಂಟನ್ನು ಮಾಡ್ಕೊಂಡು ಇಟ್ಕೊಂಡಿದ್ದೀರಾ? ಸರ್. ಈಗ ಒಂದು ಸಿನಿಮಾ ನೋಡುವಾಗ ನಿಮಗೆ ಇದು ಈ ಥರ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಒಂದು ಫೀಲ್ ಸಿಗುತ್ತಲ್ಲ, ಅದನ್ನೆಲ್ಲ ಕೊಡೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಯಾವ್ದಾದ್ರು ಪ್ಲಾಟ್ಫಾರ್ಮಲ್ಲಿ ರಿಲೀಸ್ ಮಾಡೋ ಪ್ಲಾನ್ ಇದೆಯಾ? ಪ್ಲ್ಯಾನ್ ಇದೆ ಸರ್, ಇನ್ನು ನಡೀತಾ ಇದೆ, ಡಿಸ್ಕಷನ್ ನಡೀತಾ ಇದೆ. ಇನ್ನೂ ಡಿಸೈಡ್ ಮಾಡಿಲ್ಲ ಯಾರಿಗೆ ಕೊಡಬೇಕು ಯಾವ ಥರ ಅಂತ. ಬಟ್ ಪ್ರೀಮಿಯರ್ ಶೋ ಮಾಡಿಬಿಡೋಣ, ಜನರ ಪ್ರತಿಕ್ರಿಯೆ ಎಲ್ಲ ನಿಮ್ಮ ಪ್ರತಿಕ್ರಿಯೆ ಯಾವ ಥರ ಇದೆ ನೋಡಿ ಮಾಡೋಣ ಅಂತ ಸರ್. ಇದು ಕಾಮಿಡಿ ಮತ್ತು ವೈಲೆನ್ಸ್ ಏನಾದರೂ ಈಕ್ವಲ್ ಆಗಿ ಹೋಗುತ್ತಾ, ಇಲ್ಲ ಯಾವುದನ್ನು ಜಾಸ್ತಿ ಮಾಡಿದ್ದೀರಾ? ವೈಲೆನ್ಸ್ ಜಾಸ್ತಿ ಇದೆ ಮೇಡಮ್, ವೈಲೆನ್ಸ್. ಅದೇ ಮಗರು ನನಗೆ ಡೈರೆಕ್ಟ್ರು ಅಭಿರಾಮ್ ಅವರು ಕತೆ ಹೇಳಿದಾಗ ಬರೀ 2 ನಿಮಿಷ ಪ್ರೊಡ್ಯೂಸರ್ ಪಿಚ್ಗೆ ಮಾಡೋಣ ಅಂತ ಹೇಳಿದರು. ಸರಿ, ನಾನು ಓಕೆ ಅಣ್ಣ ಮಾಡೋದ, ತಲೆ ಕೆಡಿಸ್ಕೊಬೇಡಿ ಮಾಡೋಣ ಅಂತ ಹೇಳಿದ್ದೆ. ನಾವು ಬರೀ ಪ್ಲ್ಯಾನ್ ಮಾಡಿದ್ದು ಶೂಟಿಂಗು 2 ದಿವಸ, ನೈಟ್ 2 ದಿವಸ ಪ್ಲ್ಯಾನ್ ಮಾಡಿದ್ದು. ಮಳೆಯಲ್ಲಿ ಮಾಡೋವಂಥ ಪ್ಲ್ಯಾನ್ ಇಲ್ಲ, ಅವ್ರು ಹೇಳಿದರು ನನಗೆ. ಸರಿ ಓಕೆ ಅಂತ ಹೇಳಿದ್ದೆ. ಆಮೇಲೆ ಸ್ವಲ್ಪ ದಿವಸ ಲೇಟ್ ಆಯ್ತಲ್ಲ, ಆಮೇಲೆ ಅವರೇ ಹೇಳಿದ್ರು ಸ್ವಲ್ಪ ಸ್ಕ್ರಿಪ್ಟ್ನ ಇನ್ನೂ ಬಿಲ್ಡ್ ಮಾಡ್ತಾಯಿದ್ದೀನಿ ಅಂತಂದಾಗ, ಆವಾಗ ಮನೋಜರಾಗಲಿ ವಿನಯ್ ಆಕಾಶಕರಾಗಲಿ ಅವರೆಲ್ಲ ಬಂದು ಅವಾಗ ಹೇಳಿದ್ರು ಈ ಥರ ಒಂದು ಮೂವಿ ಥರನೇ ಹೋಗಿ ಮಾಡೋಣ, ಟೆಲಿಫಿಲಮ್ ಥರನೇ ಅಂತ ಹೇಳಿದಾಗ ಕಥೆನ ಸ್ವಲ್ಪ ಬಿಲ್ಡ್ ಮಾಡಿದ್ರು. ಸೊ ಕತೆ ಬಿಲ್ಡ್ ಮಾಡಿದಾಗ ಶೂಟಿಂಗ್ ಆಲ್ಮೋಸ್ಟು 15 to 20 ಡೇಸ್ವರೆಗೂ ಹೋಯಿತು. ಚೆನ್ನಾಗಿ ನಡೀತು. ಬಟ್ ಮಧ್ಯದಲ್ಲೆಲ್ಲ ಸ್ವಲ್ಪ ಅಡೆತಡೆ ಆಯಿತು. ಬಟ್ ಆದರೂ ನಮ್ಮ ಡೈರೆಕ್ಟರ್ ಆಗಲಿ ಮತ್ತು ಮನೋಜರಾಗಲಿ ವಿನಯವರಾಗಲಿ ಅವ್ರು 3 ಜನ ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದ್ದಕ್ಕೆ ಇಲ್ಲಿ ಶೂಟಿಂಗ್ ಕಂಪ್ಲೀಟ್ ಆಗಿರೋದು. ನೀವು ಹಿಂದೆ ಯಾವ ಸಿನಿಮಾದಲ್ಲಿ ಮಾಡಿದ್ದೀರಿ ಸರ್? ನಾನು ಪಾರಿತೋಷಕ ಅನ್ನೋದರಲ್ಲಿ ಸೆಕೆಂಡ್ ಕ್ಯಾಮ್ರಾ ವರ್ಕ್ ಮಾಡಿದ್ದೆ ನಾನು. ಸೊ ಈಗ ಇನ್ನೊಂದು ಸಿನಿಮಾನು ಮಾಡ್ತಾಯಿದ್ದೀನಿ, ಕರ್ಮ ಅಂತ ಒಂದು ಮಾಡ್ತಾಯಿದ್ದೀನಿ. ಸೊ ಅದಿನ್ನು ಶೂಟಿಂಗ್ ಪ್ರೊಸೆಸಲ್ಲಿದೆ. ಅದಾದಮೇಲೆ ನಮ್ಮ ಅಭಿರಾಮ್ ಅವರು ನನಗೆ ಈ ಥರ ಮಾಡೋದಂತ ಹೇಳಿದರು ಅವರು. ಸೊ ಪ್ಲ್ಯಾನ್ ಮಾಡ್ತಾ ಮಾಡಿದ್ವಿ. ಫಸ್ಟ್ ರಿಲೀಸ್ ಆಗ್ತಾ ಇರೋದು? ಹೌದು ಸರ್, ಫಸ್ಟು ರಿಲೀಸ್ ಆಗಿದೆ. ಆಲ್ರೆಡಿ ಪಾರಿತೋಷಕ ರಿಲೀಸ್ ಆಗಿದೆ, ಥಿಯೇಟರ್ ರಿಲೀಸ್ ಆಗಿ ಓಡಿದೆ. ಸೊ ಈಗ ಪ್ರೀಮಿಯರ್ ಶೋ ಮಾಡ್ತೀವಿ. ಥ್ಯಾಂಕ್ ಯು. ಪೃಥ್ವಿಕರ್ ಹಿಂದೆ ಮುಂದೆ ಜಗ್ಗಾಡಿ ಎಲ್ಲರಿಗೂ ಬೋರ್ ಹೊಡ್ಸೋದಿಲ್ಲ, ಡೈರೆಕ್ಟ್ ಸ್ಟ್ರೈಟಾಗಿ ಮ್ಯಾಟ್ರಿಗೆ ಬಂದ್ಬಿಡ್ತೀರಿ. ನಾವೆಲ್ಲ ಥಿಯೇಟ್ರ್ ಬ್ಯಾಕ್ಗ್ರೌಂಡಿಂದ ಬಂದಿದ್ದು, ಸಿನಿಮಾ ಮಾಡಬೇಕು ಅನ್ನೋ ಹಂಬಲ ಇತ್ತು. ಇವರು ನಮಗೆ ಥಿಯೇಟ್ರಲ್ಲಿ ಸಿಕ್ಕಿದ್ರು, ಹಂಗೆ ಕತೆ ಹೇಳಿದ್ರು. ನಾವು ಇದರಲ್ಲಿ ಮೊದಲನೇ ಸಿನಿಮಾ ಮಾಡ್ತಾ ಇರೋದು. ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವೆಲ್ಲರೂ ನೋಡಿ ಅದು ಹೆಂಗಿತ್ತು, ನಾವು ಹೆಂಗೆ ಮಾಡಿದ್ದೀವಿ ಅಂತ ರಿವ್ಯೂ ಕೊಡಬೇಕು. ಸರಿ ಇದೆಯಾ, ನಾವು ಇನ್ನೂ ಹೆಂಗೆ ಚೆನ್ನಾಗಿ ಮಾಡ್ಬೋದಿತ್ತು, ಏನು ಚೆನ್ನಾಗಿದೆ ಅನ್ನೋದನ್ನ ಹೇಳೋದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮನ ಇಟ್ಕೊಂಡಿದ್ದೀನಿ. ಕ್ಯಾರೆಕ್ಟರ್ ಯಾವ ರೀತಿ ಇದೆ ನಿಮ್ಮದು? ನಾನು ಇದರಲ್ಲಿ ನೆಗೆಟಿವ್ ಶೇಡ್ ಮಾಡಿದ್ದೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವೀರೇಂದ್ರ ಅಂತ. ಇವ್ರು ಹೇಳಿದಾಗೆ ನಾವು ಸುಮಾರು ಒಂದು 4 ದಿನ ಪ್ಲ್ಯಾನ್ ಮಾಡಿ ಶೂಟ್ ಇದು. ಆಮೇಲೆ ಇದು ತುಂಬ ನೈಟ್ ಶೂಟ್ಸ್ಗಳಾಗಿ ಹೋಯಿತು. ನಾವು ಕೆಲವೊಂದು ಕಾರ್ಡ್ ಸೀನ್ಗಳೆಲ್ಲ ಮಾಡಿದ್ದೀವಿ, ನೀವು ನೋಡಿದ್ರೆ ಗೊತ್ತಾಗತ್ತೆ. ಅದರಲ್ಲೆಲ್ಲ ಎಷ್ಟೋ ನೈಟ್ ಶೂಟ್ಗಳಲ್ಲಿ ಮಳೆ ಬಂದಾಗೆಲ್ಲ ಹೊರಲಾಡಿ ಬಿದ್ದು ಎಲ್ಲ ಎಷ್ಟೋ ಕಷ್ಟಪಟ್ಟು ಹುಳಗಳ ಕೈಯೆಲ್ಲ ಕಚ್ಚಿಸ್ಕೊಂಡೆಲ್ಲ ಮಾಡಿಸ್ಕೊಂಡು ಬಂದಿದ್ದೀವಿ. ಒಟ್ಟಿನಲ್ಲಿ ನಿಮ್ಗೆ ಕೂತು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗಬೇಕು ಅಂತ ಒಂದು ನಮ್ಮ ಪ್ರಯತ್ನ ಆಗಿದೆ. ಥ್ಯಾಂಕ್ ಯು. ನನ್ನ ಹೆಸರು ಪವನ್ ಅಂತ, ಆ್ಯಕ್ಚುಲಿ ಪ್ರೀತಿಯಿಂದ ಖುಷಿ ಅಂತ ಕರೀತಾರೆ. ನಾನೊಂದು ನೆಗೆಟಿವ್ ಶೇಡ್ ಮಾಡಿದ್ದೀನಿ. ಹಿಂದೆ ಪೊಲೀಸ್ ಕ್ಯಾರೆಕ್ಟ್ರು, ಸೊ ಒಂದು ಸ್ವಲ್ಪ ಸೈಕೋ ಪೊಲೀಸ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ರಿಹರ್ಸಲು ಹೆವಿ ಬೇಜಾನ್ ಕೊಟ್ಟಿದ್ದಾರೆ. ಸೊ ನೋಡೋರಿಗೆ ಮಾತ್ರ ಖುಷಿ ಆಗುತ್ತೆ. ಆ್ಯಂಡ್ ಈ ಟೀಮ್ ನೋಡಿದ್ರೆ ನನಗೂ ಭಾಳ ಖುಷಿ ಆಗುತ್ತೆ, ಯಾಕಂದರೆ ಭಾಳ ಕಷ್ಟಪಟ್ಟರು. ಆಮೇಲೆ ನೈಟ್ ಆ್ಯಂಡ್ ಡೇ ಕೆಲಸ ಮಾಡಿದ್ದಾರೆ. ಐ ಆಮ್ ಜಸ್ಟ್ ಪ್ರೌಡ್ ಆಫ್ ಬೀಯಿಂಗ್ ವಿತ್ ದೆಮ್ ಅಷ್ಟೇ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ಹೊಸ ಪರಿಚಯ, ಮನೋಜ್ ಮಂಜು ಅಂತ. ಈ ರಕ್ಕಸದೃಶ್ಯಂ ಅನ್ನೋ ಟೆಲಿಫಿಲ್ಮು ಮೊದಲಿಗೆ ನಮ್ಮ ಡೈರೆಕ್ಟರ್ ಅಭಿರಾಮ್ ಸರ್ ಒಂದು ಡಿಸ್ಕಷನ್ ಮಾಡಿ ಒಂದು ಒಳ್ಳೆ ಪ್ರೋಗ್ರಾಮ್ ಮಾಡೋಣ ಇದು ಅಂತ ಮಾತಾಡಿದ್ರು. ಮೊದಲಿಗೆ ಕತೆ ಕೇಳಿದಾಗ ತುಂಬ ಇಷ್ಟ ಆಯಿತು. ತುಂಬ ವೈಲೆನ್ಸ್ ಅನಿಸ್ತು. ಮತ್ತು ನಂದೊಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ, ಒಂದು ತುಂಬ ಚೆನ್ನಾಗಿದೆ. ಈಗಾಗಲೇ ಕೆಲವು ಸಣ್ಣ ಪುಟ್ಟ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ಜವಾಬ್ದಾರಿ ನಿಭಾಯಿಸಿದ್ದೀನಿ. ಏನು ಕ್ಯಾರೆಕ್ಟರ್ ಮಾಡಿದ್ದೀರಾ ಇದರಲ್ಲಿ?
ಸರ್ ಇದೊಂದು ಒನ್ ಆಫ್ ದಿ ವಿಲನ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಸರ್. ಹಿಂದೆ ಯಾವ್ದಾದ್ರು ಮಾಡಿದ್ರಾ ಸರ್ ಹಾಂ ಮೇಡಮ್. ಸಿನಿಮಾ ಯಾವ್ದಾದ್ರು ಮಾಡಿದ್ರಾ ಅಂದರೆ? ಹಾಂ ಈಗಾಗಲೇ ಮಾಡಿದ್ದೇನೆ ಮೇಡಮ್. ಲಾಸ್ಟ್ ಟೈಮು ಟಗರುಪಾಳ್ಯದಲ್ಲಿ ಒಂದು ಚಿಕ್ಕ ಕ್ಯಾರೆಕ್ಟರ್ ಮಾಡಿದ್ದೆ. ಆನಂತರ JC ಸಿನಿಮಾ ಡಾಲಿ ಪಿಕ್ಚರ್ಸಲ್ಲಿ ಅದರಲ್ಲಿ ಒಂದು ಚಿಕ್ಕ ಕ್ಯಾರೆಕ್ಟರ್ ಮಾಡಿದ್ದೆ. ಹೀಗೆ ಸಣ್ಣ ಪುಟ್ಟ ಒಂದು 4-5 ಸಿನಿಮಾದಲ್ಲಿ ಮಾಡಿದ್ದೀನಿ. ಅದಾದ ನಂತರ ನಮ್ಮ ಅಭಿರಾಮ್ ಅವ್ರು ಸಿಕ್ಕಿ ಒಂದು ಒಳ್ಳೆಯ ಅವಕಾಶ ಕೊಟ್ಟರು, ಜೊತೆಯಲ್ಲಿ ಕೆಲಸ ಮಾಡಿದ್ದೀವಿ.